ರಾಜ್ಯಾದ್ಯಂತ ನಾಳೆ SSLC ಪರೀಕ್ಷೆ ನಡೆಯಲಿದ್ದು ಇವತ್ತಿನಿಂದಲೇ ಸಕಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮುಧೋಳ್ ನಗರದಲ್ಲಿರುವ RMG ಕಾಲೇಜಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಪ್ರಮುಖವಾಗಿ ನಮ್ಮ ಜೊತೆ ಶಿಕ್ಷಕರಾದ ಅರುಣೀಕರಣ ಸರ್. ನಾಳೆ SSLC ಪರೀಕ್ಷೆ ನಡೀತಾ ಇದ್ದು ಈ RMG ಕಾಲೇಜಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸರ್? ಸರ್, ಮುಂಜಾನೆ 10 ಗಂಟೆಗೆ ಎಲ್ಲ ಶಿಕ್ಷಕರ ಸಭೆ ಕರೆಯಲಾಗಿತ್ತು. ಅಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ SM ಮುಲ್ಲಾ ಸಾಹೇಬರು ಕೂಡ ಬಂದಿದ್ದರು. ಎಲ್ಲ ಮಾಹಿತಿಯನ್ನು ನೀಡಲಾಗಿದೆ. ಮೇಲ್ವಿಚಾರಕರು 25 ಜನರನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ತದನಂತರ ನಮ್ಮ ಸಂಸ್ಥೆಗೆ ಈ ಒಂದು ಕೇಂದ್ರಕ್ಕೆ 437 ಮಕ್ಕಳನ್ನು ಕೊಟ್ಟಿದ್ದಾರೆ. ಈಗ ನಾಳೆ ನಡೆದಕ್ಕಂಥ 18ನೇ ತಾರೀಕು ಕನ್ನಡ ಪ್ರಥಮ ಭಾಷೆ ಇದೆ. 378 ಮಕ್ಕಳು ಕುಳಿತಿದ್ದಾರೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಆರೋಗ್ಯ ಇಲಾಖೆ, PSS ಸಾಹೇಬರಿಗೆ ಎಲ್ಲರಿಗೂ ಕೂಡ ಲೆಟರ್ ಕೊಡಲಾಗಿದೆ. ಎಲ್ಲರೂ ಬಂದೋಬಸ್ತಿಗಾಗಿ 9:00ವರೆಗೆ ಈ ಕೇಂದ್ರಕ್ಕೆ ಬರ್ತಾರೆ. ಸರ್, ಹೋದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಡಿಫ್ರೆಂಟಾಗಿ ಏನು ನಡೀತಿದೆ ಎಕ್ಸಾಮ್ ಸರ್? ಅಂದರೆ ಹೋದ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು, ಈ ಸಲ ಸಂಖ್ಯೆ ಎಷ್ಟಿತ್ತು ಸರ್? ಹೋದ ಸಲಕ್ಕಿಂತ ಈ ಸಲ ಸಂಖ್ಯೆ ಹೆಚ್ಚಿದೆ. ಇನ್ನೊಂದು ಹೇಳಬೇಕಾದ್ರೆ ಸರ್ಕಾರದವರೇ ಈಗಾಗಲೇ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ತದನಂತರ ಮಕ್ಕಳಿಗೂ ಕೂಡ ಜೂನ್ದಿಂದ ಫೆಬ್ರವರಿ ತನಕ ಮಾರ್ಚ್ದಲ್ಲಿ 40+ ಕೂಡ ಮಾಡಿದರು. ಆ ಮಕ್ಕಳು ಪೂರ್ಣ ತಯಾರಿಯಾಗಿ ಸಂತೋಷದಿಂದ ನಾಳೆ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಸರ್, ಟೋಟಲಾಗಿ ನಾಳೆ ಎಷ್ಟೆಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಹಾಜರಿರ್ತಾರೆ ಸರ್? ಆಲ್ಮೋಸ್ಟ್ 99% ಗೈರಾಗಲಾರ್ದಂತೆ ನೋಡಿಕೊಳ್ಳಲು ನಮ್ಮ DDP ಕೂಡ ಹೇಳಿದ್ದಾರೆ. ಒಂದು ವೇಳೆ ಹಾಗೇನಾದರೂ ಆದರೆ ಆ ಮಕ್ಕಳನ್ನು ಕರೆಸುವಂಥ ಸಾಮರ್ಥ್ಯನೂ ಕೂಡ ನಾವು ಶಿಕ್ಷಕರಿಗೆ ಒದಗಿಸಿದ್ದೇವೆ. ತದನಂತರ ಎಲ್ಲ ವಿದ್ಯಾರ್ಥಿ ಕೂಡ ಹೆಚ್ಚು ಸಂತೋಷದಿಂದ ಬಂದು ಎಕ್ಸಾಮನ್ನು ಅಫೇರ್ ಅಂದರೆ ಬರಿತಾ ಇದ್ದಾರೆ ಅವರು. ಸರ್, ಇನ್ನೊಂದು ಪ್ರಮುಖವಾಗಿ ಈ SSLC ಅಂದ ತಕ್ಷಣ ಹುಡುಗರು ನರ್ವಸ್ ಆಗೋದು ಕಾಮನ್. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಏನಾದರೂ ಜ್ವರ ಬರೋದಾಗಿರ್ಬೋದು, ಏನಾದರೂ ಮೈಯಲ್ಲಿ ಹುಷಾರಾಗಿರ್ಬೋದು, ಇಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಅಲ್ಟರ್ನೇಟ್ ಏನಾರು ಮಾಡಿದ್ದಾರೆ ಸರ್? ಸರ್, ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರಿಗೆ ಯಾವುದೇ ರೀತಿಯ ಸರ್ಕಾರದ ಒಂದು ಲಾಭ ಸಿಗಲ್ಲ. ಅವರು 2ನೇ ಎಕ್ಸಾಮ್ ಕೂಡ್ಬೋದು. ಒಂದು ವೇಳೆ ಅವರು ಸಲಹೆ ಹಚ್ಕೊಂಡು ಕೂಡ ಬಂದರೂ ಕೂಡ ನಾವು ಅವರಿಗೆ ಅವಕಾಶನೂ ಕೊಡಬೇಕು. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ 10:30 ಒಳಗಾಗಿ ಆ ಕೇಂದ್ರಕ್ಕೆ ಅವರು ಇರಬೇಕು ಮಕ್ಕಳು. ಸರಿ, ಪ್ರಮುಖವಾಗಿ RMG ಕಾಲೇಜಲ್ಲಿ ಸಿದ್ಧತೆಗಳೆಲ್ಲ ಯಾವ ಥರ ನಡೀತಿದೆ ಸರ್? ಒಂದು ಡೆಸ್ಕ್ ಸ್ವಚ್ಛತೆ ಆಗಿರ್ಬೋದು, ರೂಮ್ ಸ್ವಚ್ಛತೆ ಆಗಿರ್ಬೋದು, ಒಂದು ನಂಬರ್ ಹಾಕೋದಾಗಿರ್ಬೋದು, ಇದನ್ನೆಲ್ಲ ಯಾವ ಥರ ಮುತುವರ್ಜಿ ನೀವನ್ನಿಂದ ನಿಂತು ಯಾವ ಥರ ಎಲ್ಲ ಮಾಡ್ತಿದ್ದೀರಾ ಸರ್? ಇದು RMG ಅಂದರೆ ಹಳೆ ಕೇಂದ್ರ. ಇದು ಪ್ರತಿ ವರ್ಷ ಕೂಡ ಪರೀಕ್ಷೆಗೆ ಮೊದಲು ಕೇಂದ್ರ ಕೊಡುವುದು ನಮ್ಮ ಈ ಸಂಸ್ಥೆಗೆ. ಪೂರ್ಣ ತಯಾರಿ ಅಂದರೆ 4 ಕಡೆ ನೋಡಿದರೆ ಇಲ್ಲಿ ಕಾಂಪೌಂಡ್ ಇದೆ, ಆಮೇಲೆ ಪರಿಸರ ಮುಕ್ತವಿದೆ, ಗಾಳಿ ಇದೆ, ಆಮೇಲೆ ಲೈಟ್ ಇರ್ಬೋದು, ಯಾವುದೇ ಇರ್ಬೋದು, ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಆಮೇಲೆ ಯಾವುದೇ ಪಾಲಕರು ಬಂದರೂ ಕೂಡ ಅವರು 200 ಮೀಟ್ರ್ ಹೊರಗೆ ಕೂತ್ಕೊಳ್ತಾರೆ. ಇಲ್ಲಿ ಸುತ್ತಮುತ್ತ ಕೂಡ ಯಾರೂ ಅಡ್ಡಾಡಲ್ಲ. 9:45ಕ್ಕೆ ಪ್ರತಿಯೊಂದು ಮಗು ಕೂಡ ಒಳಗೆ ಬಂದು ತನ್ನ ಇರ್ತಕ್ಕಂಥ ರೂಮ್ನಲ್ಲಿ ಆ ಮಗು ಆಸೀನರಾಗ್ತಾ ಇದೆ. ಅಂದರೆ ನಾಳೆ ನಡೆಯುವಂಥ ಎಕ್ಸಾಮ್ಗೆಲ್ಲ ಈಗಾಗಲೇ ಸಕಲ ಸಿದ್ಧತೆಗಳಾಗಿಲ್ಲ ಅಂತ ಹೇಳ್ತೀರಿ ಸರ್? ಸಕಲ ಸಿದ್ಧತೆಗಳು ನಮ್ಮದು ಒಂದೇ ಮುಧೋಳಲ್ಲ ಸರ್. ಇಡೀ ಬಾಗಲಕೋಟದಲ್ಲಿ ಇರ್ತಕ್ಕಂಥ 73 ಕೇಂದ್ರಗಳು ಏನಿದ್ದಾವೆ ಎಲ್ಲ ಕೇಂದ್ರಗಳಿಗೂ ಕೂಡ ಇದೇ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಮೇಲಾಧಿಕಾರಿಗಳು ಕೂಡ ಮೀಟಿಂಗ್ ಮಾಡಿದ್ದಾರೆ. ಇಂದು ಕೂಡ ಮೀಟಿಂಗ್ ಮಾಡಿ ತಿಳಿಸಿದ್ದಾರೆ. ಯಾವುದೇ ಕುಂದುಕೊರತೆಗಳು ಬರಬಾರ್ದು, ಸೌಲಭ್ಯಗಳು ಎಲ್ಲವೂ ಸಿಗಬೇಕಂತ ಮೊದಲೇ ಕಡಖಂಡಿತ ಹೇಳಿದ್ರಿಂದ ಎಲ್ಲರೂ ನಾವು ಅದಕ್ಕೆ ಸಿದ್ಧತೆಯಾಗಿದ್ದೇವೆ. ಸರ್, ಲಾಸ್ಟ್ ಕ್ವೆಶನ್ ಸರ್, SSLC ನಾಳೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಸಲಹೆ ಸೂಚನೆಗಳು ಹೇಳ್ತೀರಾ ಸರ್ ನೀವು ನಿಮ್ಮ ಕಡೆಯಿಂದ? ನಾನು ನೋಡಿದಂಥ ವಿದ್ಯಾರ್ಥಿಗಳು ಈಗಾಗಲೇ ಪರಿಪೂರ್ಣವಾಗಿ ಎಲ್ಲ ಶಿಕ್ಷಕರು 1 ವರ್ಷ ಬಿಡುವಿಲ್ಲದೇ ಕಲಿಸಿದ್ದಾರೆ. ಮಕ್ಕಳು ಕೂಡ ಒತ್ತಡ ಇದ್ದರೂ ಕೂಡ ಕಲ್ತಿದ್ದಾರೆ. ಎಲ್ಲ ಮಕ್ಕಳು ನಾಳೆ ಬರ್ತಕ್ಕಂಥ ಪರೀಕ್ಷೆಯನ್ನು ಧೈರ್ಯದಿಂದ, ಒತ್ತಡ ಇಲ್ಲದೆ, ಭಯಮುಕ್ತರಾಗಿ ಬರೆದು ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ನಾಳೆ ಎಕ್ಸಾಮನ್ನು ಬರೆಯಲು ಬರ್ತಿರೋ ವಿದ್ಯಾರ್ಥಿಗಳು ಯಾವುದೂ ಕೂಡ ಧೈರ್ಯವನ್ನು ಕಳ್ಕೊಳ್ಳಾರದೆ ಎಕ್ಸಾಮನ್ನು ಫೇಸ್ ಮಾಡಿ ಉತ್ತಮವಾದ ಅಂಕವನ್ನು ಪಡೀಲಿ ಅಂತ ಶಿಕ್ಷಕರು ಹೇಳಿದರು. ಒಟ್ಟಾರೆಯಾಗಿ ಎಲ್ಲ ಸಿದ್ಧತೆಗಳನ್ನ ಈ RMG ಕಾಲೇಜಿನಲ್ಲಿ ಮಾಡಿದ್ದಾರೆ. ನಾಳೆ ಪ್ರಮುಖವಾಗಿ ಬರುವಂಥ SSLC ವಿದ್ಯಾರ್ಥಿಗಳಿಗೆ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಾಳೆ ನಡೆಯುವಂಥ ಎಕ್ಸಾಮ್ ಕೂಡ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಹಾರೈಸುತ್ತೇವೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ಟಿ, ರನ್ TV ನ್ಯೂಸ್, ಮುಧೋಳ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪುಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ
ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.